ಕ್ವಿಕ್ಕಾಗಿ ಪಂಚರಾಜ್ಯಗಳ ಚುನಾವಣಾ ಅಖಾಡದಿಂದ 5 ರಾಜ್ಯಗಳಲ್ಲಿ, ಅದರಲ್ಲಿ ಅಫ್ಕೋರ್ಸ್ ಒಂದು ಕೇಂದ್ರಾಡಳಿತ ಪ್ರದೇಶ, 33 ವಿಧಾನಸಭಾ ಕ್ಷೇತ್ರಗಳು ಮಾತ್ರ ಇರುವಂಥ ಪುದುಚೇರಿ, ಇನ್ನು 4 ಪೊಲಿಟಿಕಲಿ ಭಾಳ ಸಿಗ್ನಿಫಿಕೆಂಟ್ ರಾಜ್ಯಗಳು ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು ಮತ್ತು ಕೇರಳ. ಈ 4ರ ಪೈಕಿ ಅತಿ ಹೆಚ್ಚು ಕುತೂಹಲ ಇರೋದು ವೆಸ್ಟ್ ಬೆಂಗಾಲ್ ಬಗ್ಗೆ. ಏನಾಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯಲ್ಲಿ. ಇವು ಪಶ್ಚಿಮ ಬಂಗಾಳದಲ್ಲಿ ಮೋಸ್ಟ್ ಕಾಮನ್ ದೃಶ್ಯಗಳಿವು. ಒಬ್ಬ BJP ಕ್ಯಾಂಡಿಡೇಟ್ನ ಹಳ್ಳಿಯೊಂದರಲ್ಲಿ ಅಟ್ಟಾಡಿಸಿಕೊಂಡು ಹೊಡಿತಾ ಇರುವ ದೃಶ್ಯಗಳು ಬಂದವು. ಇದು ಏನೇನೂ ಅಲ್ಲ, ಇದಕ್ಕಿಂತ ದೊಡ್ಡ ನೋಡಿದ್ದೀವಿ ನಾವು 2021 ಚುನಾವಣೆಯನ್ನು ಅಲ್ಲಿಂದ ಕವರ್ ಮಾಡುವಾಗ. ಈಗ ಚರ್ಚೆ ಆಗ್ತಾ ಇರೋದು ಪಶ್ಚಿಮ ಬಂಗಾಳದ ವಿಷಯದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಯಾಕಿಷ್ಟು ಜಾಸ್ತಿ ಆಯಿತು ಅಂತ. 2 ಫೇಸ್ನಲ್ಲಿ ಚುನಾವಣೆ ನಡೀತಾ ಇದ್ದಾವಲ್ಲಿ. 23ನೇ ತಾರೀಕು ಒಂದರದ್ದು ವೋಟಿಂಗ್ ಆಗಿದೆ, ನೆನ್ನೆ ವೋಟಿಂಗ್ ಆಗಿದೆ. 29ನೇ ತಾರೀಕು ಸೆಕೆಂಡ್ ಫೇಸ್ ವೋಟಿಂಗ್ ಆಗುತ್ತೆ. ನೆನ್ನೆ 152 ವಿಧಾನಸಭಾ ಕ್ಷೇತ್ರಗಳಿಗೆ ವೋಟಿಂಗ್ ಆಗಿದೆ. 29ನೇ ತಾರೀಕು 142 ವಿಧಾನಸಭಾ ಕ್ಷೇತ್ರಗಳಿಗೆ ವೋಟಿಂಗ್ ಆಗುತ್ತೆ. 152, 142. ಈ 152 ವಿಧಾನಸಭಾ ಕ್ಷೇತ್ರಗಳ ಟೋಟಲ್ ವೋಟಿಂಗ್ ಪರ್ಸೆಂಟೇಜ್ ತಗೊಂಡ್ರೆ 92.88%. ಹತ್ತತ್ರ 93%. 93ಗೆ ಎಷ್ಟು? 0.12% ಕಡಿಮೆ ಇದೆ ಅಷ್ಟೇ. 92.88% ವೋಟಿಂಗ್ ಆಗಿದೆ. 83.14% ಲಾಸ್ಟ್ ಎಲೆಕ್ಷನ್ 2021ನಲ್ಲಿ. ಈ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಿದ್ಯಾಕೆ, ಈ ಪ್ರಮಾಣದಲ್ಲಿ ಹೆಚ್ಚಾಗಿದ್ಯಾಕೆ ಭಾಳ ಚರ್ಚೆ ಆಗ್ತಾ ಇದೆ. ಸಾಮಾನ್ಯ ಸಂದರ್ಭಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಒಂದು ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಏಕಾಏಕಿ ಹೆಚ್ಚಳ ಆದರೆ, ಇಷ್ಟು ದಿವಸದ ಜನರಲ್ ಡೇಟಾನ ಅನಲೈಸ್ ಮಾಡಿ ಹೇಳೋದಾದರೆ, ಎಕ್ಸಿಸ್ಟಿಂಗ್ ಸರ್ಕಾರದ ವಿರುದ್ಧ ಜನರಿಗೆ ಭಾಳ ಸಿಟ್ಟಿದೆ ಅಂತ. ಸರ್ಕಾರದ ವಿರುದ್ಧ ಸಿಟ್ಟಿದೆ, ದೊಡ್ಡ ಸಂಖ್ಯೆಯಲ್ಲಿ ಬಂದು ಓಟ್ ಹಾಕಿಬಿಟ್ಟಿದ್ದಾರೆ. ಸರ್ಕಾರ ಕಿತ್ತೆಸೆಯುವ ನಿರ್ಧಾರ ಮಾಡಿ ಓಟ್ ಹಾಕಿಬಿಟ್ಟಿದ್ದಾರೆ. ಇಷ್ಟು ದಿವಸದ ಲೆಕ್ಕಾಚಾರ. ಆ ಲೆಕ್ಕಾಚಾರ ಇಲ್ಲಿ ಅನ್ವಯವಾಗುತ್ತಾ? ಇಲ್ಲ, ಅಲ್ಲೊಂದು ಪೇಚಿದೆ. SIR ಆಗಿದೆ. 91 ಲಕ್ಷ ಮತದಾರರನ್ನು ಕೈ ಬಿಟ್ಟಿದ್ದಾರೆ. ಈ 152 ಕ್ಷೇತ್ರಗಳಲ್ಲಿ ಏನು ಚುನಾವಣೆ ಆಗಿದೆಯಲ್ಲ, ಇಲ್ಲಿ 91 ಲಕ್ಷ ಮತದಾರರನ್ನು ಓವರಾಲ್ ಸಂಪೂರ್ಣ ಪಶ್ಚಿಮ ಬಂಗಾಳದ ತುಂಬ 91 ಲಕ್ಷ ಮತದಾರರನ್ನು ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಮೋರ್ ದೆನ್ 11% ಡಿಲೀಟ್ ಆಗಿದ್ದಾರೆ. ಯಾಕೆ ಡಿಲೀಟ್ ಆದರು ಅವರು? ಅವರ ಪೈಕಿ ಕೆಲವರು ಸತ್ತು ಹೋಗಿದ್ದರು, ಕೆಲವರು ಪರ್ಮನೆಂಟಾಗಿ ಇನ್ನೆಲ್ಲೋ ಶಿಫ್ಟ್ ಆಗಿದ್ದರು. ಈ ಮತದಾರರ ತಮ್ಮ ಊರಿನ ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಮಾಡಿಸಿರಲಿಲ್ಲ. 3ನೇ ಕಾರಣ, ಅವರು ನಕಲಿ ಮತದಾರರಾಗಿದ್ದರು. ನಕಲಿ ಮತದಾರರು ಅಂದರೆ ಬಾಂಗ್ಲಾದೇಶದಿಂದ ವಲಸೆ ಬಂದವರಾಗಿರಬಹುದು, ಸರಿಯಾದ ದಾಖಲೆಗಳೇ ಇಲ್ಲದವರಾಗಿರಬಹುದು, ಇಂಥವರಾಗಿದ್ದರು. ಅಂಥವ್ರನ್ನ ಹುಡುಕಿ 91 ಲಕ್ಷ ಜನರನ್ನು ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಕಮಿಷನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದೆ. ಅವರ ಪೈಕಿ ದೊಡ್ಡ ಸಂಖ್ಯೆಯ ಮತದಾರರು ಲಾಸ್ಟ್ ಟೈಮ್ ವೋಟ್ ಮಾಡಿದ್ರು ಅಂದ್ಕೊಂಡ್ರೆ, ಅವರ ಹೆಸರು ಡಿಲೀಟ್ ಆದಾಗ ಆಟೋಮೆಟಿಕಲಿ ಮತದಾರರ ಪ್ರಮಾಣ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ವೋಟ್ಸ್ ಅಷ್ಟೇ ಇದ್ದರೂ ಕೂಡ ಮತದಾನದ ಪ್ರಮಾಣ ಜಾಸ್ತಿ ಆಗುತ್ತೆ. ಅದಕ್ಕೆ 92.88% ಬರ್ತಾ ಇದೆ ಅಂತ. 92.88 ಬರ್ತಾ ಇರೋದು ಅದಕ್ಕೆ ಅನ್ನೋದೊಂದು ಲೆಕ್ಕಾಚಾರ. ವಾಟ್ ಎವರ್ ಇಟ್ ಈಸ್, ನಿಜ. ಈಗ ನಾನು ತುಂಬ ಜನ ಸೆಫಾಲಜಿಸ್ಟ್ಗಳ ಚರ್ಚೆಗಳನ್ನು ನೋಡ್ತಾ ಇದ್ದೆ, ಪ್ರದೀಪ್ ಗುಪ್ತಾ ಸೇರಿದಂತೆ ಅನೇಕರು. ಮತದಾನದ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು ರಿಸಲ್ಟ್ ಮೇಲೆ ಹೆಚ್ಚಿನ ಪರಿಣಾಮವನ್ನೇನು ಬೀರೋದಿಲ್ಲ, ಅದರ ಕಡೆ ಜಾಸ್ತಿ ಗಮನ ಹರಿಸಬೇಕಾಗಿಲ್ಲ ಅಂದರು ಅವರು. ಯಾಕೆಂದರೆ SIR ಕಾರಣಕ್ಕಾಗಿದೆ ಅದಷ್ಟೇ ಅಂತ. ಇದ್ರೂ ಇರಬಹುದು. ಈಗ ಲಾಸ್ಟ್ ಟೈಮ್ ಯಾವಾಗ SIR ಆಗಿತ್ತು? 2002ರಲ್ಲಾಗಿತ್ತು. 2002ರಲ್ಲಿ SIR ಆಗಿದ್ದು. ಬಟ್ ಅಲ್ಲಿ SIR ಆದ ನಂತರ 4 ವರ್ಷ, 2006ರ ತನಕ ಟೈಮ್ ಸಿಕ್ತು ಚುನಾವಣೆಗೆ. SIRನಲ್ಲಿ 80 ಲಕ್ಷ ಏನೋ ಚಿಲ್ಲರೆ ಹೆಸರು ಡಿಲೀಟ್ ಆಗಿದ್ವು. ಅದಾದ ನಂತರ ಗ್ರ್ಯಾಜುಯಲಿ ಮತ್ತೆ ಮತದಾರರ ಸಂಖ್ಯೆ ಜಾಸ್ತಿ ಆಯಿತು. ಆದ್ದರಿಂದ 2002 ಮತ್ತು 2006 ತುಂಬ ಗ್ಯಾಪ್ ಕಾಣಿಸೋದಿಲ್ಲ. ಇಷ್ಟು ದೊಡ್ಡ 10% ಜಂಪ್ ಕಾಣೋದಿಲ್ಲ ಮತದಾನದ ಪ್ರಮಾಣದಲ್ಲಿ. ಈ ಸಲ ಯಾಕಿಷ್ಟು ಪ್ರಮಾಣದ ಜಂಪ್ ಕಾಣಿಸ್ತಾ ಇದೆ ಅಂದರೆ, ಈಗಷ್ಟೇ ಆಗಿದೆ SIR, ಈಗಷ್ಟೇ ಆಗಿದೆ. ವರ್ಷದಿಂದ ವರ್ಷಕ್ಕೆ, ಚುನಾವಣೆಯಿಂದ ಚುನಾವಣೆಗೆ ಪಶ್ಚಿಮ ಬಂಗಾಳದಲ್ಲಿ ಮತದಾನದ ಪ್ರಮಾಣದ ಬೆಳವಣಿಗೆಯನ್ನು ನೀವು ನೋಡ್ತಾ ಇದ್ದೀರಿ. ಇದರಿಂದ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಇದೆ. ಮೋಸ್ಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್, ಮುಸ್ಲಿಂ ಡಾಮಿನೆಂಟ್ ಜಿಲ್ಲೆಗಳಲ್ಲಿ ಏನಾಗಿದೆ ಅಂತ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.